MLA ಇದ್ದೀನಿ ಈಗ ನಾನು. ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರು ಸಮರ್ಥವಾದ ನಾಯಕರಿದ್ದಾರೆ. ಆದರೆ ಅವರೊಬ್ಬರೇ ಪ್ರಧಾನಮಂತ್ರಿ ಆಗೋಕ್ಕಾಗಲ್ಲ. ಅವ್ರನ್ನ ಮಾಡ್ತೀವಿ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಅವ್ರ ಕೈಲಿ ಆಗಲ್ಲ, ರಾಹುಲ್ ಗಾಂಧಿನೇ ಸೂಕ್ತ ಪ್ರಧಾನಮಂತ್ರಿಗೆ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರ ಪಕ್ಷದ ನಾಯಕರೇ ಹೇಳ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಆಗಬೇಕು ಅಂತಕ್ಕಂಥ ಘೋಷಣೆಯನ್ನು ಕರ್ನಾಟಕ ರಾಜ್ಯದಿಂದನೇ, ರಾಜ್ಯದಲ್ಲಿ ದೇಶದಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ನಾಯಕರೇ ರಾಹುಲ್ ಗಾಂಧಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಖರ್ಗೆ ಅವ್ರನ್ನ ಆದರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ನಮ್ಮ ರಾಜ್ಯದ ನಾಯಕರು ದೇವೇಗೌಡರು ಆಗಲಿಲ್ವೇ? ಖರ್ಗೆ ಅವರಾದರೆ ನಾವು ಸಂತೋಷ ಪಡಲ್ವೇ? ನಾವು ಸಂತೋಷ ಪಡ್ತೀವಿ. ನೋಡ್ತಾ ಇದ್ದೀರಲ್ಲ ಏನಾಗ್ತಾಯಿದೆ ಅಂಥೇಳಿ. INDA ಕಳ್ಸ್ಕೊಂಡು ಹೋಗ್ತಾ ಇದೆಯಲ್ಲ, IN ಇನ್ನೂ ಉಳ್ಕೊತದೋ ಏನೋ ಗೊತ್ತಿಲ್ಲ. IND ಬತ್ತು ಉಳ್ಕೊತದೋ, INA ಉಳ್ಕೊತದೋ, ಎಷ್ಟು ಉಳ್ಕೋತದೋ ಗೊತ್ತಿಲ್ಲ. ಯಾರು? ಹೌದು ಹೌದು, ಈಗಲೂ ಅವರೇ ಹೇಳಿರೋದು ರಾಹುಲ್ ಗಾಂಧಿ ಆಗಬೇಕು ಅಂತ ಅವರೇ ಹೇಳಿರೋದು. ಅವ್ರು ದಲಿತರಾಗಬೇಕು ಅಂತೇಳಿ ಯಾವ ಥರ ಬಿಟ್ಕೊಟ್ಟಿದ್ದಾರಾ? ಪರಮೇಶ್ವರ್ ಅಧ್ಯಕ್ಷರಾಗಿ ನೀವು ಹೇಳ್ದಂಗೆ ಆಗ್ತಾರಂತ ಹೇಳಿ ಬಂದಿತ್ತು, ಎಲ್ಲಾದರೂ ಹಂಗೆ. ನಾವೀಗ ಲೋಕಸಭಾ ವಿಷಯದ ಬಗ್ಗೆ ಮಾತ್ರನೇ ನಾವು ತೀರ್ಮಾನ ಕೈಗೊಳ್ತಾ ಇರ್ತಕ್ಕಂಥದ್ದು. ಉಳಿದ ವಿಚಾರಗಳು ಲೋಕಸಭೆ ಮುಗಿದ ಮೇಲೆ ನಿರ್ಣಯಗಳಾಗ್ತವೆ. ಇನ್ನೊಂದು ರಾಜ್ಯ ರಾಜಕಾರಣದಲ್ಲಿ ಈ ಸರ್ಕಾರ ಬಿತ್ತು ಹೋಗುತ್ತಾ, ಮೈತ್ರಿ ಸರ್ಕಾರ ಬರುತ್ತೆ ಮತ್ತೆ ಅಂತ ಆ ಚರ್ಚೆಗಳು ನಡೆದವು. ನೀವೇ ನೋಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ. ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಓಪನ್ ಆಗಿ ಏನು ಹೇಳ್ತಾ ಇದ್ದಾರೆ? ಯಾವ್ಯಾವ ಶಾಸಕರು ಬಿಚ್ಚೇಳಬೇಕೆ? ನೇರವಾಗಿ BJP ಅಭ್ಯರ್ಥಿಗಳು ಗೆಲ್ಲಿ ಅಂತ ಹೇಳ್ತಾರೆ. ಒಳಗಡೆ ಏನೇನು ನಡೀತದೆ ಗೊತ್ತು. ಒಂದು ಚೇರ್ಮನ್ಗಳನ್ನ ಅನೌನ್ಸ್ ಮಾಡೋಕ್ಕೆ ಪದಾಧಿಕಾರಿಗಳು ಮಾಡಿದ್ದೀವಿ ಅಂದರು, ಮಾಡೋಕ್ಕಾಗಿಲ್ಲ. ಈ ರೀತಿ ಸಮಸ್ಯೆಗಳು ಇರೋದ್ರಿಂದ ಅವರ ಭಾರದಿಂದ ಕುಸಿಬೇಕೇ ಹೊರತು ನಾವ್ಯಾರು ಕೂಡ ತೆಗಿತಕ್ಕಂಥ ಪ್ರಯತ್ನಕ್ಕೆ ಹೋಗಲ್ಲ. ಈಗ ನಮ್ಮಲ್ಲಿ ತೆಗೆದವ್ರು ಯಾರು? ಕುಮಾರಸ್ವಾಮಿ ತೆಗೆದವ್ರು ಯಾರು? ಯಾವ ಕಾಂಗ್ರೆಸ್ನವರು ದೇವೇಗೌಡರ ಮನೆಗೆ ಓಡ್ಬಂದು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರೆಲ್ಲ ಆಗಬೇಕು ಅಂತ ಮಾಡಿದ್ರು, ಅವರೇ BJP ಕಳಿಸ್ಬಿಟ್ಟು ತೆಗೆದ್ರು. ಹಂಗಾಗ್ಬೋದು ಅಷ್ಟೇ. ಸಹಕಾರ ಕ್ಷೇತ್ರಕ್ಕೆ ಮೀಸಲಾತಿ ಬಗ್ಗೆ ಕ್ಯಾಬಿನೆಟ್ಟಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡಿದ್ದಾರೆ. ಚುನಾವಣಾ ಆಯೋಗ ರದ್ದು ಮಾಡ್ತಕ್ಕಂಥದ್ದು, ಮತ್ತು ಎಲ್ಲ ಕಡೆ 3 ನಾಮನಿರ್ದೇಶನಗಳನ್ನು, ಒಂದು OBC, ಒಂದು ಮಹಿಳೆ, ಒಂದು SC ಅಥವಾ ST ಮಾಡ್ತಕ್ಕಂಥ ನಿರ್ಣಯವನ್ನು ಕ್ಯಾಬಿನೆಟ್ಟಲ್ಲಿ ಮಾಡಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ಯಾರಾದರೂ ಈಗ ಹೇಳೋಕ್ಕಾಯ್ತದ? ಸರ್ಕಾರ ಬಿದ್ದೋಯ್ತದೆ, ಇಲ್ಲ 5 ವರ್ಷ ಇರ್ತದೆ, ಎರಡೂ ಹೇಳೋಕ್ಕಾಗಲ್ಲ. ನಮಗೆಲ್ಲ ಬೀಳುತ್ತೆ ಅನ್ಸನೂ ಇಲ್ಲ 5 ವರ್ಷ ಉಳಿಯುತ್ತೆ ಅನ್ನೋದು ಕಾಣಲ್ಲ, ಎರಡೂ ಗೊತ್ತಾಗಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.